ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗಾಯ್ಸ್, ರಾತ್ರಿ ಆಕಾಶವನ್ನು ನೋಡಿದಾಗ ನಮಗೆ ಅತ್ಯಂತ ಪರಿಚಿತವಾಗಿ ಕಾಣಿಸುವ ವಸ್ತು ಚಂದ್ರ. ಸಾವಿರಾರು ವರ್ಷಗಳಿಂದ ಮಾನವನು ಚಂದ್ರನನ್ನು ನೋಡಿ ಕಥೆಗಳನ್ನು ಬರೆದಿದ್ದಾನೆ, ಕಾವ್ಯ ರಚಿಸಿದ್ದಾನೆ, ದೇವರಂತೆ ಪೂಜಿಸಿದ್ದಾನೆ. ಆದರೆ ವಿಜ್ಞಾನ ಹೇಳುವುದು ಇನ್ನೂ ವಿಚಿತ್ರವಾದ ಸತ್ಯ. ಚಂದ್ರನು ಕೇವಲ ರಾತ್ರಿ ಹೊಳೆಯುವ ಸುಂದರ ಬಂಡೆ ಅಲ್ಲ, ಅದು ನಮ್ಮ ಭೂಮಿಯನ್ನು ಕೋಟ್ಯಾಂತರ ವರ್ಷಗಳಿಂದ ಸ್ಥಿರವಾಗಿ ಹಿಡಿದು ನಿಲ್ಲಿಸಿರುವ ಒಂದು ಕಾಸ್ಮಿಕ್ ಸ್ಟೆಬಲೈಸರ್. ಸಮುದ್ರದ ಅಲೆಗಳಿಂದ ಹಿಡಿದು ಸೀಸನ್ಸಿನ ಸಮತೋಲನದವರೆಗೆ, ಭೂಮಿಯ ರೊಟೇಷನ್ನಿಂದ ಹಿಡಿದು ಅನೇಕ ಜೀವಿಗಳ ಜೀವನ ಚಕ್ರದವರೆಗೆ ಚಂದ್ರನ ಪ್ರಭಾವ ನಮ್ಮ ಬದುಕಿನ ಪ್ರತಿಯೊಂದು ಮೂಲೆಯಲ್ಲೂ ಅಡಗಿದೆ. ಸೊ ಈಗ ಒಂದು ಕ್ಷಣ ಕಲ್ಪನೆ ಮಾಡಿ. ಜಸ್ಟ್ ಇಮ್ಯಾಜಿನ್, ಒಂದು ಶಾಂತವಾದ ರಾತ್ರಿ ಆಕಾಶದಲ್ಲಿ ಹೊಳೆಯುತ್ತಿದ್ದ ನಮ್ಮ ಚಂದ್ರ ಆಕಸ್ಮಿಕವಾಗಿ ಯಾವುದೇ ವಾರ್ನಿಂಗ್ ಇಲ್ಲದೆ ಮಾಯವಾದರೆ, ಯಾವುದೇ ಎಕ್ಸ್ಪ್ಲೋಷನ್ ಇಲ್ಲ, ಯಾವುದೇ ಶಬ್ದ ಇಲ್ಲ, ಕೇವಲ ಆಕಾಶದಲ್ಲಿ ಒಂದು ಭಯಾನಕ ಖಾಲಿತನ. ಆ ಕ್ಷಣದಲ್ಲಿ ಮಾನವ ಕುಲ ಕೇವಲ ಒಂದು ಚಂದ್ರನನ್ನು ಕಳೆದುಕೊಳ್ಳುವುದಿಲ್ಲ, ನಮ್ಮ ಭೂಮಿ ತನ್ನ 4.5 ಶತಕೋಟಿ ವರ್ಷಗಳ ಹಳೆಯ ಗ್ರಾವಿಟೇಷನಲ್ ಪಾರ್ಟ್ನರನ್ನು ಕಳೆದುಕೊಳ್ಳುತ್ತದೆ. ನಂತರ ಆರಂಭವಾಗುವುದು ಕೇವಲ ಒಂದು ಆಸ್ಟ್ರೋನಮಿ ಘಟನೆ ಅಲ್ಲ, ಅದು ಓಷನ್ಸ್, ಕ್ಲೈಮೇಟ್, ಸೀಸನ್ಸ್, ವೈಲ್ಡ್ ಲೈಫ್, ಫಿಸಿಕ್ಸ್ ಮತ್ತು ಸಿವಿಲೈಸೇಷನ್ ಎಲ್ಲವನ್ನೂ ನಿಧಾನವಾಗಿ ಬದಲಾಯಿಸುವ ಒಂದು ಕಾಸ್ಮಿಕ್ ಚೈನ್ ರಿಯಾಕ್ಷನ್. ಈ ಕಲ್ಪನೆ ಸೈನ್ಸ್ ಫಿಕ್ಷನ್ ತರಹ ಕಾಣಬಹುದು, ಆದರೆ ಇದರ ಹಿಂದೆ ಇರುವ ಫಿಸಿಕ್ಸ್ ಮತ್ತು ಪ್ಲಾನೆಟರಿ ಸೈನ್ಸ್ ನಿಜಕ್ಕೂ ಆಶ್ಚರ್ಯಕರ ಮತ್ತು ಭಯಾನಕವಾಗಿದೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗಾಯ್ಸ್, ಒಂದು ನಿಶಬ್ದ ರಾತ್ರಿ. ನಮ್ಮ ಭೂಮಿ ಮೇಲೆ ಕೋಟ್ಯಾಂತರ ಜನರು ನಿದ್ರಿಸುತ್ತಿದ್ದಾರೆ. ಸಮುದ್ರಗಳಲ್ಲಿ ನೀರಿನ ಅಲೆಗಳು ನಿಧಾನವಾಗಿ ಚಲಿಸುತ್ತಿವೆ. ಕಾಡಿನಲ್ಲಿ ರಾತ್ರಿ ಬೇಟೆಗಾರ ಪ್ರಾಣಿಗಳು ಚಂದ್ರನ ಬೆಳಕನ್ನು ಬಳಸಿಕೊಂಡು ಆಹಾರ ಹುಡುಕುತ್ತಿವೆ. ವಿಶ್ವದ ಅಬ್ಸರ್ವೇಟರೀಸ್ಗಳಲ್ಲಿ ವಿಜ್ಞಾನಿಗಳು ಟೆಲಿಸ್ಕೋಪ್ ಮೂಲಕ ನಮ್ಮ ಚಂದ್ರನನ್ನು ಟ್ರ್ಯಾಕ್ ಮಾಡುತ್ತಿದ್ದಾರೆ. ಭೂಮಿಗೆ ಇದು ಸಾಮಾನ್ಯ ರಾತ್ರಿ, ಆದರೆ ಒಂದು ಕ್ಷಣದಲ್ಲಿ ಯಾವುದೇ ಎಕ್ಸ್ಪ್ಲೋಷನ್ ಇಲ್ಲದೆ, ಯಾವುದೇ ವಾರ್ನಿಂಗ್ ಇಲ್ಲದೆ ನಮ್ಮ ಚಂದ್ರನು ಆಕಸ್ಮಿಕವಾಗಿ ಮಾಯವಾಗುತ್ತಾನೆ. ಆಕಾಶದಲ್ಲಿ ಒಂದು ವಿಚಿತ್ರ ಖಾಲಿತನ ಕಾಣಿಸುತ್ತದೆ. ಮೊದಲಿಗೆ ಜನರು ಅದನ್ನ ಕ್ಲೌಡ್ ಕವರ್, ಎಕ್ಲಿಪ್ಸ್ ಅಥವಾ ಆಪ್ಟಿಕಲ್ ಇಲ್ಯೂಷನ್ ಅಂದುಕೊಳ್ಳಬಹುದು. ಆದರೆ ಕೆಲವೇ ನಿಮಿಷಗಳಲ್ಲಿ ಜಗತ್ತಿನ ಎಲ್ಲ ಟೆಲಿಸ್ಕೋಪ್ಸ್ ಒಂದೇ ವಿಷಯವನ್ನ ಕನ್ಫರ್ಮ್ ಮಾಡುತ್ತವೆ. ಅದೇನೆಂದ್ರೆ, ಮೂನ್ ನೋ ಲಾಂಗರ್ ಎಕ್ಸಿಸ್ಟ್ಸ್. ಇದು ಕೇವಲ ಆಸ್ಟ್ರೋನಮಿ ಇವೆಂಟ್ ಅಲ್ಲ, ಇದು ನಮ್ಮ ಭೂಮಿಯ ಎಂಟೈರ್ ಫಿಸಿಕಲ್ ಬ್ಯಾಲೆನ್ಸ್, ಕ್ಲೈಮೇಟ್ ಸಿಸ್ಟಮ್, ಓಷನ್ ಡೈನಾಮಿಕ್ಸ್, ಬಯೋಲಜಿಕಲ್ ಎವಲ್ಯೂಷನ್ ಮತ್ತು ಹ್ಯೂಮನ್ ಸಿವಿಲೈಸೇಷನ್ ಮೇಲೆ ಪರಿಣಾಮ ಬೀರುವ ಒಂದು ಕಾಸ್ಮಿಕ್ ಕ್ಯಾಟಸ್ಟ್ರೋಫ್ ಆಗಿರುತ್ತದೆ. ಮೂನ್ ಡಿಸಪಿಯರೆನ್ಸ್ನ ಅತ್ಯಂತ ಆಸಕ್ತಿದಾಯಕ ಫಿಸಿಕ್ಸ್ ಐನ್ಸ್ಟೀನ್ ರಿಲೇಟಿವ್ನಲ್ಲಿದೆ. ಸಾಮಾನ್ಯವಾಗಿ ಜನರು ಗ್ರಾವಿಟಿ ತಕ್ಷಣ ಕೆಲಸ ಮಾಡುತ್ತದೆ ಎಂದು ಭಾವಿಸುತ್ತಾರೆ, ಆದರೆ ಐನ್ಸ್ಟೀನ್ ಜನರಲ್ ರಿಲೇಟಿವಿಟಿ ಪ್ರಕಾರ ಗ್ರಾವಿಟಿ ಕೂಡ ಇನ್ಫಾರ್ಮೇಷನ್ ತರ ಲೈಟ್ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡುತ್ತದೆ. ಚಂದ್ರ ನಮ್ಮ ಭೂಮಿಯಿಂದ ಸುಮಾರು 3,84,400 ಕಿಲೋಮೀಟರ್ಸ್ ದೂರದಲ್ಲಿದೆ. ಅಂದರೆ ಚಂದ್ರನ ಬೆಳಕು ಭೂಮಿಗೆ ತಲುಪಲು ಸುಮಾರು 1.3 ಸೆಕೆಂಡುಗಳು ಬೇಕಾಗುತ್ತದೆ. ಅದೇ ರೀತಿ ಈ ಮೂನ್ ಡಿಸಪಿಯರ್ ಆದ ಗ್ರಾವಿಟೇಷನಲ್ ಇನ್ಫಾರ್ಮೇಷನ್ ಕೂಡ ನಮ್ಮ ಭೂಮಿಗೆ ತಲುಪಲು 1.3 ಸೆಕೆಂಡುಗಳು ಬೇಕಾಗುತ್ತದೆ. ಅಂದ್ರೆ ಚಂದ್ರ ಕಾಣೆಯಾದ ಕ್ಷಣ ನಮ್ಮ ಭೂಮಿ ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ. 1.3 ಸೆಕೆಂಡುಗಳ ನಂತರ ಮಾತ್ರ ನಮ್ಮ ಭೂಮಿ ಸಡನ್ ಆಗಿ ಮೂನ್ ಗ್ರಾವಿಟಿ ಇಲ್ಲದ ಯೂನಿವರ್ಸ್ನಲ್ಲಿ ತಾನಿರುವುದನ್ನು ಅನುಭವಿಸುತ್ತದೆ. ಇದು ಫಿಸಿಕ್ಸ್ನಲ್ಲಿ ಅತ್ಯಂತ ಮೈಂಡ್ ಬೆಂಡಿಂಗ್ ಕಾನ್ಸೆಪ್ಟ್. ಆ ಕ್ಷಣದಲ್ಲಿ ಅರ್ತ್ ಮೂನ್ ಸಿಸ್ಟಮ್ನ 4.5 ಬಿಲಿಯನ್ ವರ್ಷಗಳ ಗ್ರಾವಿಟೇಷನಲ್ ರಿಲೇಶನ್ಶಿಪ್ ಕಟ್ ಆಗುತ್ತದೆ. ನಮ್ಮ ಚಂದ್ರನ ಮಾಸ್ ಸುಮಾರು 7.35 ಇಂಟು 10⁻22 ಕಿಲೋಗ್ರಾಮ್ಸ್. ಇದು ಅನ್ಇಮ್ಯಾಜಿನಬಲ್ ಅಮೌಂಟ್ ಆಫ್ ಮ್ಯಾಟರ್ ಅಂತಾನೆ ಹೇಳಬಹುದು. ಸೊ ಇಷ್ಟು ದೊಡ್ಡ ಮಾಸ್ ಸಡನ್ ಆಗಿ ಕಾಣೆಯಾದ್ರೆ ಸ್ಪೇಸ್ ಮತ್ತು ಟೈಮ್ ಕರ್ವೇಚರ್ ಕೂಡ ಬದಲಾಗುತ್ತದೆ. ಚಂದ್ರ ಈಗಾಗಲೇ ನಮ್ಮ ಭೂಮಿಯ ಸುತ್ತ ಆರ್ಬಿಟ್ ಮಾಡುತ್ತಿಲ್ಲ. ಟೆಕ್ನಿಕಲ್ ಆಗಿ ನಮ್ಮ ಭೂಮಿ ಮತ್ತು ಚಂದ್ರ ಎರಡು ಬ್ಯಾರಿ ಸೆಂಟರ್ ಎನ್ನುವ ಕಾಮನ್ ಸೆಂಟರ್ ಸುತ್ತ ಆರ್ಬಿಟ್ ಮಾಡುತ್ತಿವೆ. ಚಂದ್ರ ಇಲ್ಲದಾಗ ಭೂಮಿಯ ಕಕ್ಷಾ ಗಣಿತ ಅಂದ್ರೆ ಅರ್ತ್ ಆರ್ಬಿಟ್ ಡೈನಾಮಿಕ್ಸ್ ಕೂಡ ಸೂಕ್ಷ್ಮವಾಗಿ ಬದಲಾಗುತ್ತದೆ. ಗಾಯ್ಸ್, ಮೊದಲ ಫಿಸಿಕಲ್ ರೆಸ್ಪಾನ್ಸ್ ಭೂಮಿ ಮೇಲಿರೋ ಸಾಗರಗಳಲ್ಲಿ ಕಾಣಿಸುತ್ತದೆ. ಈಗ ಭೂಮಿಯ ಸಾಗರಗಳು ಮೂನ್ ಗ್ರಾವಿಟಿ ಕಾರಣದಿಂದ ಕಂಟಿನ್ಯೂಸ್ಲಿ ಡಿಫಾರ್ಮ್ ಆಗ್ತವೆ. ಮೂನ್ ಗ್ರಾವಿಟಿ ಸಾಗರಗಳ ನೀರನ್ನು ಸ್ಲೈಟ್ಲಿ ಪುಲ್ ಮಾಡುತ್ತದೆ. ಅದರಿಂದ
ಭೂಮಿ ಮೇಲೆ ಎರಡು ದೊಡ್ಡ ಟೈಡಲ್ ಬಲ್ಜಸ್ ಉಂಟಾಗುತ್ತವೆ. ಒಂದು ಚಂದ್ರನ ಕಡೆ, ಮತ್ತೊಂದು ಆಪೋಸಿಟ್ ಸೈಡ್ ನಲ್ಲಿ ಇನರ್ಷಿಯಾ ಕಾರಣದಿಂದ. ನಮ್ಮ ಭೂಮಿ ರೊಟೇಟ್ ಆಗುತ್ತಿರುವುದರಿಂದ ನಾವು ಹೈ ಟೈಡ್ ಮತ್ತು ಲೋ ಟೈಡ್ ನೋಡುತ್ತೇವೆ. ಆದರೆ ಚಂದ್ರ ಇಲ್ಲದ ಕ್ಷಣದಲ್ಲಿ ಈ ಟೈಡಲ್ ಫೋರ್ಸಸ್ ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗುತ್ತವೆ. ನಮ್ಮ ಸೂರ್ಯ ಇನ್ನು ಟೈಡ್ಸ್ನ ಕ್ರಿಯೇಟ್ ಮಾಡುತ್ತಾನೆ, ಆದರೆ ಲೂನರ್ ಟೈಡ್ಸ್ಗಿಂತ ಸೋಲಾರ್ ಟೈಡ್ಸ್ ಸುಮಾರು 1/3 ಮಾತ್ರ ಇರುತ್ತೆ. ಆದ್ದರಿಂದ ಅರ್ತ್ ಟೈಡ್ಸ್ ಸುಮಾರು 70-80% ವೀಕ್ ಆಗುತ್ತವೆ. ಆದರೆ ಇದು ಸಿಂಪಲ್ ಸೀ ಲೆವೆಲ್ ಡ್ರಾಪ್ ಅಲ್ಲ, ಇದು ಎಂಟೈರ್ ಓಷನ್ ಸಿಸ್ಟಮ್ ಹೊಸ ಇಕ್ವಿಲಿಬ್ರಿಯಂ ಹುಡುಕಲು ಪ್ರಯತ್ನಿಸುತ್ತದೆ. ಈ ಮ್ಯಾಸಿವ್ ಕ್ವಾಂಟಿಟೀಸ್ ಆಫ್ ವಾಟರ್ ಮೊಮೆಂಟಮ್ ಕಾರಣದಿಂದ ಇನ್ನೂ ಮೂವ್ ಆಗ್ತಿರುತ್ತವೆ. ಕೋಸ್ಟಲ್ ರೆಸೊನೆನ್ಸ್ ಎಫೆಕ್ಟ್ಸ್, ಚಯಾಟಿಕ್ ಕರೆಂಟ್ಸ್ ಮತ್ತು ಅನ್ಯೂಶುವಲ್ ಸ್ಟ್ಯಾಂಡಿಂಗ್ ವೇವ್ಸ್ ಕೆಲವು ಪ್ರದೇಶಗಳಲ್ಲಿ ಕಾಣಿಸಬಹುದು. ನಮ್ಮ ವಿಜ್ಞಾನಿಗಳು ಸ್ಯಾಟಲೈಟ್ ಆಲ್ಟಿಮೆಟ್ರಿ ಮೂಲಕ ಸೀ ಸರ್ಫೇಸ್ ಅನಾಮಲೀಸ್ ಅಬ್ಸರ್ವ್ ಮಾಡುತ್ತಾರೆ. ಟೈಡಲ್ ವೆಟ್ಲ್ಯಾಂಡ್ಸ್, ಈಸ್ಟೋರೇಸ್ ಮತ್ತು ಕೋಸ್ಟಲ್ ಎಕೋಸಿಸ್ಟಮ್ಸ್ ಮೊದಲ ದೊಡ್ಡ ವಿಕ್ಟಿಮ್ಸ್ ಆಗ್ತವೆ. ಕ್ರ್ಯಾಬ್ಸ್, ಮೊಲುಸ್ಕ್ಸ್, ಶೆಲ್ಫಿಶ್ ಮತ್ತು ಎಣಿಸಲಾಗದ ಇಂಟರ್ಟೈಡಲ್ ಆರ್ಗನಿಸಮ್ಸ್ ತಮ್ಮ ಬಯೋಲಾಜಿಕಲ್ ರಿದಮ್ ಕಳೆದುಕೊಳ್ಳುತ್ತವೆ. ಮಿಲಿಯನ್ಸ್ ಆಫ್ ಸ್ಪೀಶೀಸ್ ಈ ಲೂನರ್ ಸೈಕಲ್ ಆಧಾರಿತ ಬಿಹೇವಿಯರ್ ಎವಾಲ್ವ್ ಮಾಡಿಕೊಂಡಿವೆ. ಆದರೆ ನಮ್ಮ ಭೂಮಿ ಮೇಲಿರೋ ಸಾಗರಗಳು ಕೇವಲ ಟೈಡ್ಸ್ಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಅವು ನಮ್ಮ ಭೂಮಿಯ ಕ್ಲೈಮೇಟ್ ಇಂಜಿನ್ ಅಂತಾನೆ ಹೇಳಬಹುದು. ಮೂನ್ ಟೈಡ್ಸ್ ಡೀಪ್ ಓಷನ್ ಮಿಕ್ಸಿಂಗ್ಗೆ ಸಹಾಯ ಮಾಡುತ್ತವೆ. ಸಾಮಾನ್ಯವಾಗಿ ಸರ್ಫೇಸ್ ವಾರ್ಮ್ ವಾಟರ್ ಮತ್ತು ಡೀಪ್ ಕೋಲ್ಡ್ ವಾಟರ್ ಮಿಕ್ಸ್ ಆಗುತ್ತವೆ. ಈ ಮಿಕ್ಸಿಂಗ್ ನ್ಯೂಟ್ರಿಯೆಂಟ್ ಸರ್ಕ್ಯುಲೇಟ್ ಮಾಡಲು ಸಹಾಯ ಮಾಡುತ್ತದೆ. ಫೈಟೋಪ್ಲಾಂಕ್ಟನ್ ಎನ್ನುವ ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ಸ್ ಈ ನ್ಯೂಟ್ರಿಯೆಂಟ್ಸ್ ಬಳಸಿಕೊಂಡು ಫೋಟೋಸಿಂಥಸಿಸ್ ಮಾಡುತ್ತವೆ. ಫೈಟೋಪ್ಲಾಂಕ್ಟನ್ ನಮ್ಮ ಭೂಮಿಯ ಅಟ್ಮಾಸ್ಫಿಯರ್ಗೆ ಸುಮಾರು 50% ಆಕ್ಸಿಜನ್ ಕಾಂಟ್ರಿಬ್ಯೂಟ್ ಮಾಡುತ್ತವೆ. ಮೂನ್ ಇಲ್ಲದಾಗ ಓಷನ್ ಸ್ಟ್ರಾಟಿಫಿಕೇಶನ್ ಹೆಚ್ಚಾಗಬಹುದು, ಅಂದರೆ ಓಷನ್ ಲೇಯರ್ಸ್ ಹೆಚ್ಚು ಸ್ಪ್ರೆಡ್ ಆಗಬಹುದು. ನ್ಯೂಟ್ರಿಯೆಂಟ್ ಸರ್ಕ್ಯುಲೇಷನ್ ಕಡಿಮೆಯಾಗಬಹುದು. ಸೊ ಲಾಂಗ್ ಟರ್ಮ್ನಲ್ಲಿ ಮೆರೀನ್ ಫುಡ್ ಚೈನ್ ಡಿಸ್ಟೆಬಲೈಸ್ ಆಗಬಹುದು, ಕೋರಲ್ ರೀಫ್ಸ್ ಕೊಲ್ಯಾಪ್ಸ್ ಆಗಬಹುದು, ಫಿಶರೀಸ್ ರೆಡ್ಯೂಸ್ ಆಗಬಹುದು ಮತ್ತು ಓಷನ್ ಕಾರ್ಬನ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕೂಡ ಬದಲಾಗಬಹುದು. ಸೊ ಒಟ್ಟಿನಲ್ಲಿ ಕ್ಲೈಮೇಟ್ ಸೈನ್ಸ್ನಲ್ಲಿ ಇದು ದೊಡ್ಡ ಸಮಸ್ಯೆ ಅಂತಲೇ ಹೇಳಬಹುದು. ಯಾಕಂದರೆ ಭೂಮಿ ಮೇಲಿರೋ ಸಾಗರಗಳು ಭೂಮಿಯ ಹೀಟ್ ಬ್ಯಾಲೆನ್ಸಿಂಗ್ ಮೈಂಟೈನ್ ಮಾಡಲು ಪ್ರಮುಖ ಪಾತ್ರ ವಹಿಸುತ್ತವೆ. ಅರ್ತ್ ರೊಟೇಷನ್ ಡೈನಾಮಿಕ್ಸ್ ಕೂಡ ಡೀಪ್ಲಿ ಅಫೆಕ್ಟೆಡ್ ಆಗುತ್ತವೆ. ಭೂಮಿ ಒಂದು ಜೈಂಟ್ ಸ್ಪಿನ್ನಿಂಗ್ ಗೈರೋಸ್ಕೋಪ್ ತರ. ಈಕ್ವೇಟರ್ನಲ್ಲಿ ಭೂಮಿಯ ಸರ್ಫೇಸ್ ಸುಮಾರು 1670 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ತಿರುಗುತ್ತಿದೆ. ಆದರೆ ಈ ಸ್ಪೀಡ್ ಕಾನ್ಸ್ಟೆಂಟ್ ಅಲ್ಲ. ಚಂದ್ರ ಭೂಮಿಯ ರೊಟೇಷನ್ ಅನ್ನ ನಿಧಾನಗೊಳಿಸುತ್ತಿದ್ದಾನೆ. ಇದನ್ನ ಟೈಡಲ್ ಬ್ರೇಕಿಂಗ್ ಎಂದು ಕರೀತಾರೆ. ನಮ್ಮ ಭೂಮಿ ರೊಟೇಟ್ ಆಗುವಾಗ ಟೈಡಲ್ ಬಲ್ಜಸ್ ಚಂದ್ರನ ಜೊತೆ ಪರ್ಫೆಕ್ಟ್ಲಿ ಅಲೈನ್ ಆಗಿರುವುದಿಲ್ಲ. ಭೂಮಿ ವೇಗವಾಗಿ ಸ್ಪಿನ್ ಮಾಡುತ್ತಿರುವುದರಿಂದ ಬಲ್ಜಸ್ ಸ್ಲೈಟ್ಲಿ ಮುಂದೆ ಇರುತ್ತವೆ. ಸೊ ಈ ಮಿಸ್ಅಲೈನ್ಮೆಂಟ್ ಚಂದ್ರನ ಮೇಲೆ ಫಾರ್ವರ್ಡ್ ಗ್ರಾವಿಟೇಷನಲ್ ಪುಲ್ ಕ್ರಿಯೇಟ್ ಮಾಡುತ್ತದೆ. ಅದರಿಂದ ಚಂದ್ರ ಪ್ರತಿ ವರ್ಷ ಸುಮಾರು 3.8 ಸೆಂಟಿಮೀಟರ್ಸ್ ದೂರ ಹೋಗ್ತಿದೆ. ಜೊತೆಗೆ ನಮ್ಮ ಭೂಮಿ ರೊಟೇಷನಲ್ ಎನರ್ಜಿ ಲೂಸ್ ಮಾಡುತ್ತಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಭೂಮಿ ಮೇಲೆ ಒಂದು ದಿನ ಕೇವಲ 6 ಗಂಟೆಗಳಷ್ಟೇ ಇತ್ತು. ಮೂನ್ ಗ್ರ್ಯಾಜುಯಲಿ ಅರ್ತ್ ಡೇ ಲೆಂತ್ನ ಇನ್ಕ್ರೀಸ್ ಮಾಡುತ್ತಿದ್ದಾನೆ. ಚಂದ್ರ ಕಾಣೆಯಾದ್ರೆ ಈ ಬ್ರೇಕಿಂಗ್ ಮೆಕ್ಯಾನಿಸಮ್ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಅರ್ತ್ ತಕ್ಷಣ ಫಾಸ್ಟರ್ ಸ್ಪಿನ್ ಮಾಡೋದಿಲ್ಲ, ಆದರೆ ಲಾಂಗ್ ಟರ್ಮ್ ರೊಟೇಷನಲ್ ಎವಲ್ಯೂಷನ್ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗುತ್ತೆ. ಅಟ್ಮಾಸ್ಫಿಯರಿಕ್ ಸರ್ಕ್ಯುಲೇಷನ್ ಪ್ಯಾಟರ್ನ್ಸ್, ಕೊರಿಲಿಯಸ್ ಫೋರ್ಸಸ್ ಮತ್ತು ಜೆಟ್ ಸ್ಟ್ರೀಮ್ಸ್ ಹೊಸ ಇಕ್ವಿಲಿಬ್ರಿಯಂಗೆ ಅಡ್ಜಸ್ಟ್ ಆಗುತ್ತವೆ. ನಮ್ಮ ಭೂಮಿಯ ಆಕ್ಸಿಯಲ್ ಟಿಲ್ಟ್ ಇನ್ಸ್ಟೆಬಿಲಿಟಿ ಅತ್ಯಂತ ಡೇಂಜರಸ್ ಕಾನ್ಸಿಕ್ವೆನ್ಸ್ ಅಂತಾನೆ ಹೇಳಬಹುದು. ಈಗ ನಮ್ಮ ಭೂಮಿಯ ಆಕ್ಸಿಸ್ ಸುಮಾರು 23.5 ಡಿಗ್ರೀಸ್ ಟಿಲ್ಟೆಡ್ ಆಗಿದೆ. ಈ ಟಿಲ್ಟ್ ನಮ್ಮ ಭೂಮಿ ಮೇಲೆ ಸೀಸನ್ಸ್ಗೆ ಕಾರಣ ಅಂತಾನೆ ಹೇಳಬಹುದು. ಆದರೆ ಈ ಟಿಲ್ಟ್ ಸ್ಟೇಬಲ್ ಇರೋದಕ್ಕೆ ಚಂದ್ರ ಒಂದು ದೊಡ್ಡ ಪಾತ್ರ ವಹಿಸುತ್ತಿದ್ದಾನೆ. ನಮ್ಮ ಚಂದ್ರನ ಗ್ರಾವಿಟೇಷನಲ್ ಟಾರ್ಕ್ ಅರ್ತ್ ಓಬಲ್ ಸ್ಟೆಬಲೈಸ್ ಮಾಡುತ್ತದೆ. ಇದನ್ನ ಗೈರೋಸ್ಕೋಪಿಕ್ ಸ್ಟೆಬಿಲೈಸೇಷನ್ಗೆ ಕಂಪೇರ್ ಮಾಡಬಹುದು. ಮಾರ್ಸ್ನಲ್ಲಿ ಈ ಸ್ಟೆಬಿಲೈಸೇಷನ್ ಇಲ್ಲ. ಮಾರ್ಸ್ ಆಕ್ಚುಯಲ್ ಟಿಲ್ಟ್ ಮಿಲಿಯನ್ಸ್ ಆಫ್ ಇಯರ್ಸ್ನಲ್ಲಿ ಡ್ರಾಮ್ಯಾಟಿಕಲಿ ವೇರಿ ಆಗುತ್ತದೆ, ಲೈಕ್ 10 ಡಿಗ್ರೀಸ್ ಇಂದ 60 ಡಿಗ್ರೀಸ್ ವರೆಗೆ. ಅದರಿಂದ ಮಾರ್ಸ್ ಕ್ಲೈಮೇಟ್ ಹಿಸ್ಟಾರಿಕ್ ಚಯಾಟಿಕ್. ನಮ್ಮ ಭೂಮಿ ಕೂಡ ಚಂದ್ರನಿಲ್ಲದಾಗ ಇದೇ ರೀತಿ ಚಯಾಟಿಕ್ ಆಕ್ಚುಯಲ್ ಎವಲ್ಯೂಷನ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಗಾಯ್ಸ್, ಇಮ್ಯಾಜಿನ್ ಮಾಡಿ, ನಮ್ಮ ಭೂಮಿಯ ಟಿಲ್ಟ್ 23.5 ಡಿಗ್ರೀಸ್ ಇಂದ 45 ಡಿಗ್ರೀಸ್ ಆಗಿದೆ ಅಂತ. ಆಗ ಪೋಲಾರ್ ರೀಜನ್ಸ್ ಸಮ್ಮರ್ನಲ್ಲಿ ಆಲ್ಮೋಸ್ಟ್ ಕಂಟಿನ್ಯೂಯಸ್ ಸನ್ಲೈಟ್ ಪಡೆಯುತ್ತವೆ, ವಿಂಟರ್ನಲ್ಲಿ ಕಂಪ್ಲೀಟ್ ಡಾರ್ಕ್ನೆಸ್. ಈಕ್ವೆಟೋರಿಯಲ್ ರೀಜನ್ಸ್ ಎಕ್ಸ್ಟ್ರೀಮ್ ಸೀಸನಲ್ ಸ್ಟಾರ್ಮ್ಸ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಮಾನ್ಸೂನ್ ಸಿಸ್ಟಮ್ಸ್ ಕೊಲ್ಯಾಪ್ಸ್ ಆಗಬಹುದು. ಅಗ್ರಿಕಲ್ಚರ್ ಅನ್ಪ್ರಿಡಿಕ್ಟಬಲ್ ಆಗುತ್ತದೆ.
ಎಂಟೈರ್ ಎಕೋಸಿಸ್ಟಮ್ಸ್ ಮೈಗ್ರೇಟ್ ಮಾಡಬೇಕಾಗುತ್ತದೆ. ಅಂಟಾರ್ಟಿಕಾ ಕರಗಿ ಟ್ರಾಪಿಕಲ್ ಫಾರೆಸ್ಟ್ ಡೆವಲಪ್ ಆಗಬಹುದು. ಅದೇ ಸಮಯದಲ್ಲಿ ಈಕ್ವಟೋರಿಯಲ್ ರೀಜನ್ಸ್ ಐಸೇಜ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸಿವಿಲೈಸೇಷನ್ ಜಿಯೋಗ್ರಫಿಕಲಿ ರೀಡಿಸ್ಟ್ರಿಬ್ಯೂಟ್ ಆಗಬಹುದು. ನೈಟ್ ಸ್ಕೈ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಕೂಡ ಅಂಡರ್ ಎಸ್ಟಿಮೇಟೆಡ್ ಆಗಬಾರದು. ಫುಲ್ ಮೂನ್ ಬ್ರೈಟ್ನೆಸ್ ಸುಮಾರು 0.25 ಲ್ಯಾಕ್ಸ್. ಇದು ಕಡಿಮೆ ಅನಿಸಬಹುದು, ಆದರೆ ಹ್ಯೂಮನ್ ಎವಲ್ಯೂಷನ್ ನಲ್ಲಿ ಇದು ಅತ್ಯಂತ ಪ್ರಮುಖ ಅಂತಾನೆ ಹೇಳಬಹುದು. ಏನ್ಷಿಯಂಟ್ ಹ್ಯೂಮನ್ಸ್ ಈ ಮೂನ್ ಲೈಟ್ ಬಳಸಿಕೊಂಡು ಹಂಟಿಂಗ್, ಟ್ರಾವೆಲಿಂಗ್ ಮತ್ತು ಸೋಷಿಯಲ್ ಆಕ್ಟಿವಿಟೀಸ್ ಮಾಡುತ್ತಿದ್ದರು. ಹ್ಯೂಮನ್ ಮೈಥಾಲಜಿ, ರಿಲಿಜಿಯನ್, ಪೊಯೆಟ್ರಿ, ಕ್ಯಾಲೆಂಡರ್ಸ್ ಇವೆಲ್ಲವೂ ಮೂನ್ ಜೊತೆ ಡೀಪ್ಲಿ ಕನೆಕ್ಟೆಡ್ ಆಗಿವೆ. ಇಸ್ಲಾಮಿಕ್ ಲೂನಾರ್ ಕ್ಯಾಲೆಂಡರ್, ಹಿಂದೂ ಪಂಚಾಂಗ, ಏನ್ಷಿಯಂಟ್ ಅಗ್ರಿಕಲ್ಚರಲ್ ಸೈಕಲ್ಸ್ ಲೈಕ್ ಇವೆಲ್ಲವೂ ಲೂನರ್ ಫೇಸಸ್ ಮೇಲೆ ಡಿಪೆಂಡ್ ಆಗಿವೆ. ಚಂದ್ರನಿಲ್ಲದಾಗ ರಾತ್ರಿ ಆಕಾಶ ಅನ್ಯೂಶುವಲಿ ಡಾರ್ಕ್ ಆಗಿ ಮತ್ತು ಎಮೋಷನಲಿ ಎಂಟಿಯಾಗಿ ಕಾಣುತ್ತದೆ. ಮಿಲ್ಕಿ ವೇ ಹೆಚ್ಚು ವಿಸಿಬಲ್ ಆಗಬಹುದು, ಆದರೆ ರಾತ್ರಿ ಆಕಾಶ ಏನೋ ಒಂಥರ ರಾಂಗ್ ಆಗಿ ಅನಿಸುತ್ತದೆ. ಸ್ಟಡೀಸ್ ಪ್ರಕಾರ ಕೆಲವು ಪ್ರಾಣಿಗಳು ಸರ್ಕ್ಯಾಡಿಯಂ ರಿಥಮ್ ಮಾತ್ರವಲ್ಲ, ಸರ್ಕ್ಯಾ ಲೂನರ್ ರಿಥಮ್ ಕೂಡ ಫಾಲೋ ಮಾಡುತ್ತವೆ. ಕೋರಲ್ ಸ್ಪ್ಯಾನಿಂಗ್ ಫುಲ್ ಮೂನ್ ಟೈಮಿಂಗ್ಗೆ ಸಿಂಕ್ರೊನೈಸ್ ಆಗಿರುತ್ತದೆ. ಸೀ ಟಾರ್ಟಲ್ಸ್ ಹೆಚ್ಲಿಂಗ್ಸ್ ಓಷನ್ ಡೈರೆಕ್ಷನ್ ಕಂಡುಹಿಡಿಯಲು ಈ ಮೂನ್ಲೈಟ್ ರಿಫ್ಲೆಕ್ಷನ್ ಬಳಸುತ್ತವೆ. ಓಲ್ಸ್ ಮತ್ತು ಪ್ರಿಡೇಟರ್ಸ್ ಹಂಟಿಂಗ್ ಎಫಿಷಿಯನ್ಸಿ ಈ ಮೂನ್ ಫೇಸ್ ಮೂಲಕ ಅಡ್ಜಸ್ಟ್ ಮಾಡುತ್ತವೆ. ಸೊ ಚಂದ್ರ ಕಾಣೆಯಾದಾಗ ನಮ್ಮ ಭೂಮಿಯ ಬಯೋಸ್ಪಿಯರ್ ಲಿಟ್ರಲಿ ತನ್ನ ಎವಲ್ಯೂಷನರಿ ಟೈಮಿಂಗ್ ಸಿಸ್ಟಮ್ಸ್ ಲೂಸ್ ಮಾಡುತ್ತದೆ. ಜಿಯೋಫಿಸಿಕ್ಸ್ ದೃಷ್ಟಿಯಿಂದ ಚಂದ್ರ ನಮ್ಮ ಭೂಮಿಯ ಇಂಟೀರಿಯರ್ ಡೈನಾಮಿಕ್ಸ್ ಮೇಲೂ ಸೂಕ್ಷ್ಮವಾಗಿ ಇನ್ಫ್ಲೂಯೆನ್ಸ್ ಇಟ್ಟಿದ್ದಾನೆ. ಮೂನ್ ಟೈಡ್ಸ್ ಕೇವಲ ಓಷನ್ಸ್ ಮೇಲೆ ಮಾತ್ರವಲ್ಲ, ಅರ್ತ್ ಕ್ರಸ್ಟ್ ಮೇಲೂ ಸ್ಮಾಲ್ ಡಿಫಾರ್ಮೇಷನ್ಸ್ ಕ್ರಿಯೇಟ್ ಮಾಡುತ್ತವೆ. ಸಾಲಿಡ್ ಅರ್ತ್ ಟೈಡ್ಸ್ ಸುಮಾರು 20 to 30 ಸೆಂಟಿಮೀಟರ್ಸ್ ವರೆಗೆ ಕ್ರಸ್ಟ್ ಅನ್ನ ಮೂವ್ ಮಾಡುತ್ತವೆ. ಸೊ ಚಂದ್ರನಿಲ್ಲದಾಗ ಈ ಪೀರಿಯಾಡಿಕ್ ಸ್ಟ್ರೆಸ್ ಪ್ಯಾಟರ್ನ್ಸ್ ಕಾಣೆಯಾಗುತ್ತವೆ. ಇದು ಟೆಕ್ಟಾನಿಕ್ ಆಕ್ಟಿವಿಟಿ ಕಂಪ್ಲೀಟ್ಲಿ ಸ್ಟಾಪ್ ಮಾಡೋದಿಲ್ಲ, ಆದರೆ ಫಾಲ್ಟ್ ಸಿಸ್ಟಮ್ಸ್ ಮೇಲೆ ಲಾಂಗ್ ಟರ್ಮ್ ಸ್ಟ್ರೆಸ್ ರೀಡಿಸ್ಟ್ರಿಬ್ಯೂಷನ್ ಆಗಬಹುದು. ಕೆಲವು ವಿಜ್ಞಾನಿಗಳ ಸ್ಪೆಕ್ಯುಲೇಷನ್ಸ್ ಪ್ರಕಾರ ಈ ಲೂನರ್ ಟೈಡಲ್ ಫೋರ್ಸಸ್ ವ್ಯಾಲ್ಕನಿಕ್ ಆಕ್ಟಿವಿಟಿ ಮತ್ತು ಅರ್ಥ್ಕ್ವೇಕ್ ಟ್ರಿಗರ್ ನಲ್ಲಿ ಮೈನರ್ ರೋಲ್ ಪ್ಲೇ ಮಾಡಬಹುದು. ಆದರೆ ಈ ಚಂದ್ರ ಕಾಣೆ ಜಿಯೋಫಿಸಿಕಲ್ ಸಿಸ್ಟಮ್ ನಲ್ಲಿ ಸೂಕ್ಷ್ಮ ಆದರೆ ಕಾಂಪ್ಲೆಕ್ಸ್ ಚೇಂಜಸ್ ಉಂಟು ಮಾಡಬಹುದು. ಆಸ್ಟ್ರೋನಮಿ ಪರ್ಸ್ಪೆಕ್ಟಿವ್ ನಲ್ಲಿ ಅರ್ತ್ ಮೂನ್ ಸಿಸ್ಟಮ್ ಸೋಲಾರ್ ಸಿಸ್ಟಮ್ ನಲ್ಲಿ ಯುನೀಕ್ ಅಂತಾನೆ ಹೇಳಬಹುದು. ಚಂದ್ರ ಅರ್ತ್ ಸೈಜ್ಗೆ ಹೋಲಿಸಿದರೆ ಅನ್ಯೂಶುವಲಿ ಲಾರ್ಜ್ ಸ್ಯಾಟಲೈಟ್ ಅಂತಾನೆ ಹೇಳಬಹುದು. ಮೋಸ್ಟ್ ಆಫ್ ದ ಪ್ಲಾನೆಟ್ಸ್ಗೆ ಇಷ್ಟು ಪ್ರಪೋರ್ಷನಲಿ ಮ್ಯಾಸಿವ್ ಮೂನ್ ಇಲ್ಲ. ಕೆಲವು ಪ್ಲಾನೆಟರಿ ಸೈಂಟಿಸ್ಟ್ಗಳು ಅಂದ್ರೆ ಗ್ರಹ ವಿಜ್ಞಾನಿಗಳು ಚಂದ್ರನ ನಿರ್ಮಾಣವು ಸ್ವತಃ ಭೂಮಿಯ ಹೆಬಿಟಬಿಲಿಟಿಗೆ ಪ್ರಮುಖವಾಗಿತ್ತು ಎಂದು ವಾದಿಸುತ್ತಾರೆ. ಒಂದು ಅತಿದೊಡ್ಡ ಇಂಪ್ಯಾಕ್ಟ್ ಹೈಪೋಥೆಸಿಸ್ ಪ್ರಕಾರ ಮಾರ್ಸ್ ಸೈಜಲ್ಲಿರುವ ಒಂದು ಆಬ್ಜೆಕ್ಟ್, ಅದರ ಹೆಸರು ಥಿಯಾ, ಅರ್ಲಿ ಅರ್ತ್ಗೆ ಡಿಕ್ಕಿ ಹೊಡೆದ ನಂತರ ನಮ್ಮ ಚಂದ್ರ ಫಾರ್ಮ್ ಆಯಿತು ಅಂತ. ಸೊ ಈ ಕೊಲಿಷನ್ ಅರ್ತ್ ರೊಟೇಷನ್, ಟಿಲ್ಟ್ ಮತ್ತು ಇಂಟರ್ನಲ್ ಡಿಫ್ರೆನ್ಸಿಯೇಷನ್ ಇನ್ಫ್ಲೂಯೆನ್ಸ್ ಮಾಡಿತು. ಸೊ ಚಂದ್ರನಿಲ್ಲದಾಗ ನಮ್ಮ ಭೂಮಿ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಪ್ಲಾನೆಟ್ ಆಗಿರಬಹುದಿತ್ತು. ಕೆಲವು ವಿಜ್ಞಾನಿಗಳು ಜಟಿಲ ಜೀವ ಮೂಲಬದ್ಧತೆ ಚಂದ್ರ ಸ್ಥಿರತೆ ಇಲ್ಲದೆ ಬಹಳ ಕಷ್ಟವಾಗಿ ಸಂಭವಿಸಿರುತ್ತಿತ್ತು ಎಂದು ಹೇಳುತ್ತಾರೆ. ಹಾಗೆ ನಮ್ಮ ಭೂಮಿ ಮೇಲೆ ಇಷ್ಟೊಂದು ಲಕ್ಷಾಂತರ ವರ್ಷಗಳಿಂದ ಈ ಸ್ಥಿರ ಹವಾಮಾನ ಇಲ್ಲದೆ ಇದ್ದಿದ್ರೆ ಇವತ್ತು ಅಡ್ವಾನ್ಸ್ಡ್ ಎಕೋಸಿಸ್ಟಮ್ಸ್ ಡೆವಲಪ್ ಆಗದೆ ಇರಬಹುದಿತ್ತು ಅಂತ. ಹ್ಯೂಮನ್ ಸಿವಿಲೈಸೇಷನ್ ರೆಸ್ಪಾನ್ಸ್ ಅನ್ಇಮ್ಯಾಜಿಬಲ್ ಆಗಿರುತ್ತದೆ. ನಾಸಾ, ಇಎಸ್ಎ ಮತ್ತು ಗ್ಲೋಬಲ್ ಅಬ್ಸರ್ವೇಟರೀಸ್ ಎಮರ್ಜೆನ್ಸಿ ಡಿಕ್ಲರೇಷನ್ಸ್ ಇಶ್ಯೂ ಮಾಡುತ್ತವೆ. ಸ್ಯಾಟಲೈಟ್ ನೆಟ್ವರ್ಕ್ಸ್ ಭೂಮಿಯ ರೊಟೇಷನಲ್ ಪ್ಯಾರಾಮೀಟರ್ಸ್ ಮಾನಿಟರ್ ಮಾಡುತ್ತವೆ. ಓಷನೋಗ್ರಾಫರ್ಸ್ ಟೈಡಲ್ ಕೊಲ್ಯಾಪ್ಸ್ ಮಾಡೆಲ್ ರನ್ ಮಾಡುತ್ತಾರೆ. ಕ್ಲೈಮೇಟ್ ಸೈಂಟಿಸ್ಟ್ಗಳು ಸೂಪರ್ ಕಂಪ್ಯೂಟರ್ಸ್ ಮೂಲಕ ಫ್ಯೂಚರ್ ಸಿಮ್ಯುಲೈಸೇಷನ್ ನಡೆಸುತ್ತಾರೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಫಿಸಿಕ್ಸ್ ಅಂತಾನೆ ಹೇಳಬಹುದು. ಚಂದ್ರ ಸಿಂಪಲ್ ಆಗಿ ಕಾಣೆಯಾಗುವುದು ಕನ್ಸರ್ವೇಷನ್ ಆಫ್ ಮಾಸ್ ಎನರ್ಜಿ ಲಾಸ್ಗೆ ವಿರುದ್ಧ. ಚಂದ್ರನ ಮಾಸ್ ಎನರ್ಜಿ ಎಲ್ಲಿಗೆ ಹೋಯ್ತು? ಹೊಸ ಡೈಮೆನ್ಷನ್ ಅಲ್ಲಿ ಹೋಯ್ತಾ? ಬ್ಲ್ಯಾಕ್ ಹೋಲ್ ಜೊತೆ ಇಂಟ್ರಾಕ್ಷನ್ ಆಯ್ತಾ? ಇಲ್ಲ ಯಾವುದಾದ್ರೂ ಅನ್ನೋನ್ ಕ್ವಾಂಟಿಟಿ ಫೆನಾಮಿನನ್ ಉಂಟಾಯ್ತಾ ಅಂತ. ನಂತರ ಹ್ಯುಮ್ಯಾನಿಟಿ ಸಡನ್ ಆಗಿ ಒಂದು ರಿಯಲೈಸ್ ಮಾಡುತ್ತದೆ. ಅದೇನೆಂದ್ರೆ ಮಾಡರ್ನ್ ಸೈನ್ಸ್ ಕೂಡ ಯೂನಿವರ್ಸ್ನ ಎಲ್ಲಾ ನಿಯಮಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ. ಗಾಯ್ಸ್, ಲಾಂಗ್ ಟರ್ಮ್ ಫ್ಯೂಚರ್ನಲ್ಲಿ ನಮ್ಮ ಭೂಮಿ ಇನ್ನೂ ಹ್ಯಾಬಿಟಬಲ್ ಇರಬಹುದು, ಆದರೆ ಅದು ನಮ್ಮ ಇವತ್ತಿನ ಭೂಮಿ ಆಗಿರುವುದಿಲ್ಲ. ಸೀಸನ್ಸ್ ಅನ್ಪ್ರಿಡಿಕ್ಟಬಲ್, ಕ್ಲೈಮೇಟ್ ಅನ್ಸ್ಟೇಬಲ್, ಓಷನ್ಸ್ ಬಯೋಲಾಜಿಕಲಿ ವೀಕರ್ ಮತ್ತು ಎಕೋಸಿಸ್ಟಮ್ಸ್ ರಾಡಿಕಲಿ ಆಲ್ಟರ್ಡ್ ಆಗಿರುತ್ತವೆ. ಸಿವಿಲೈಸೇಷನ್ ಅಡಾಪ್ಟ್ ಆಗಬಹುದು, ಆದರೆ ಕಂಪ್ಲೀಟ್ ಆಗಿ ಹೊಸ ಟೆಕ್ನಾಲಜಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತದೆ. ಅಗ್ರಿಕಲ್ಚರ್ ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ಸ್ ನಲ್ಲಿ ನಡೆಯಬಹುದು. ಕೋಸ್ಟಲ್ ಸಿಟೀಸ್ ರೀಡಿಸೈನ್ ಆಗಬಹುದು.
ಹ್ಯೂಮನ್ ಸೈಕಾಲಜಿನೇ ಪರ್ಮನೆಂಟ್ ಆಗಿ ಚೇಂಜ್ ಆಗಬಹುದು. ಯಾಕಂದ್ರೆ ಚಂದ್ರ ಕೇವಲ ಫಿಸಿಕಲ್ ಆಬ್ಜೆಕ್ಟ್ ಅಲ್ಲ, ಅದು ಕೆಲವು ಶತಕೋಟಿ ವರ್ಷಗಳಿಂದ ನಮ್ಮ ಭೂಮಿಯ ಎವಲ್ಯೂಷನ್, ಬಯಾಲಜಿ, ಕಲ್ಚರ್ ಮತ್ತು ಸಿವಿಲೈಸೇಷನ್ ಜೊತೆ ಇಂಟರ್ಟ್ವಿನ್ಡ್ ಆಗಿರುವ ಒಂದು ಕಾಸ್ಮಿಕ್ ಕಂಪ್ಯಾನಿಯನ್. ಪ್ರತಿ ರಾತ್ರಿ ನಾವು ನೋಡುತ್ತಿರುವ ಚಂದ್ರನು ಕೇವಲ ಆಕಾಶದಲ್ಲಿ ಹೊಳೆಯುವ ಬಂಡೆ ಅಲ್ಲ, ಅದು ನಮ್ಮ ಭೂಮಿಯ ಸೈಲೆಂಟ್ ಸ್ಟೆಬಿಲೈಸರ್, ಓಷನ್ ಸ್ಕಲ್ಪ್ಟರ್, ಕ್ಲೈಮೇಟ್ ಮಾಡರೇಟರ್ ಮತ್ತು ನಮ್ಮ ಭೂಮಿ ಮೇಲೆ ಕಾಂಪ್ಲೆಕ್ಸ್ ಲೈಫ್ ಪಾಸಿಬಲ್ ಆಗಲು ಕಾರಣವಾದ ಕಾಸ್ಮಿಕ್ ಗಾರ್ಡೇನಿಯನ್. ಗಾಯ್ಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.